ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 10ನೇ ಪ್ರಶ್ನೆ, ಸನಾತನ ಧರ್ಮ, ಜೈನ ಮತ್ತು ಬೌದ್ಧ ಧರ್ಮಗಳು ಎನ್ನುವಂತಹ ಚಾಪ್ಟರ್ ಇಂದ ಸನಾತನ ಧರ್ಮದ ವಿಶೇಷತೆಗಳನ್ನ ಪಟ್ಟಿ ಮಾಡಿರಿ. ಹಿಂದೂ ಧರ್ಮ, ಸನಾತನ ಧರ್ಮ ಪ್ರಾಚೀನ ಕಾಲದಿಂದಲೂ ಆ ಇದ್ದಂತಹ ಧರ್ಮ ಸನಾತನ ಧರ್ಮ ಅಲ್ವಾ ಮಕ್ಕಳೇ? ಸೊ ಜೀವನದ ಶಾಶ್ವತ ಮಾರ್ಗವನ್ನ ಕೊಡುವಂತಹ ಧರ್ಮ. ಈ ಧರ್ಮದ ವಿಶೇಷತೆಗಳು, ಇದು ಯಾವುದೇ ಒಬ್ಬ ವ್ಯಕ್ತಿ ಸಮುದಾಯ ಸ್ಥಾಪಿಸಿದಂತಹ ಧರ್ಮವಲ್ಲ. ಪ್ರಾಚೀನ ಕಾಲದಿಂದಲೂ ಆಚರಣೆಯಲ್ಲಿದ್ದಂತಹ ಧರ್ಮ, ಜೀವನ ನಡೆಸುವ ಪದ್ಧತಿಯೇ ಸನಾತನ ಧರ್ಮ ಅಂತ ಹೇಳ್ಬೋದು. ಓಕೆನಾ? ಸೊ ಈ ಸನಾತನ ಧರ್ಮದ ವಿಶೇಷತೆಗಳೇನು ಅಂತಂದ್ರೆ, ಎಲ್ಲರೂ ಸುಖಿಗಳಾಗಿರಲಿ ಎಂದು ಬಯಸುವಂತಹ ಧರ್ಮವೇ ಸನಾತನ ಧರ್ಮ. ಎಲ್ಲರೂ ರೋಗ ಚಿಂತನೆಗಳಿಂದ ಮುಕ್ತರಾಗಿರಬೇಕು, ಎಲ್ಲರೂ ಶುಭವನ್ನೇ ಕಾಣುವಂತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ ಅಂತ ಹೇಳುತ್ತೆ ಸನಾತನ ಧರ್ಮ ಅಲ್ವಾ ಮಕ್ಕಳೇ? ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಎಲ್ಲರೂ ಶುಭವನ್ನೇ ಕಾಣುವಂತಾಗಲಿ, ಯಾರು ದುಃಖಿತರಾಗದೆ ಇರಲಿ. ಜಗತ್ತಿನ ಸರ್ವ ಜೀವರಾಶಿಗಳಿಗೂ ಸದಾ ಸುಖ, ಶಾಂತಿ ಹಾಗೂ ನೆಮ್ಮದಿಗಳು ಇರಲಿ ಎಂದು ಬಯಸುವಂತದ್ದೇ ಸನಾತನ ಧರ್ಮ. ಓಕೆನಾ? ಸೊ ಇದು ಅತ್ಯಂತ ಪ್ರಾಚೀನ ಹಾಗೂ ನಿತ್ಯ ನೂತನವಾದಂತಹ ಧರ್ಮವಾಗಿದೆ. ಸೊ ಅಂದರೆ ಶಾಶ್ವತ, ಚಿರಂತನ ಎಂದು ಅರ್ಥವನ್ನ ಕೊಡುವಂತದ್ದು ಸನಾತನ ಧರ್ಮ. ಓಕೆನಾ ಮಕ್ಕಳೇ? ಸೊ ಇದನ್ನೇ ಇಂದು ಹಿಂದೂ ಧರ್ಮ ಎಂದು ಭಾವಿಸಲಾಗಿದೆ. ಓಕೆ, ಇದರ ವಿಶೇಷತೆಗಳೇ ಏನು ಮಕ್ಕಳೇ? ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಸುಖಿಗಳಾಗಿರಬೇಕು ಎಂದು ಬಯಸುವಂತದ್ದೇ ಸನಾತನ ಧರ್ಮ. ಓಕೆ, ಥ್ಯಾಂಕ್ ಯು.